ಒಳ್ಳೆಯವ್ರನ್ನ ನಮ್ ಜೊತೆಲಿ ಇಟ್ಕೊಂಡು ಬಾಳೋಕೆ ಅವಕಾಶ ಮಾಡ್ಕೊಟ್ಟಿದ್ದು ನಮ್ ಇತಿಹಾಸದಲ್ಲೇ ಇಲ್ಲ. ಸಾಯಿಸ್ಬಿಡ್ರಪ್ಪ, ಸಾಯಿಸ್ಬಿಡಿ. ಏನಪ್ಪ ಅವನ್ ನಿನಗೇನ ಅನ್ಯಾಯ ಮಾಡ್ದ? 3 ಕಾಸ್ಗೆ ಹರಾಜಾಗ್ತಿದ್ ನಿನ್ ಮರ್ಯಾದೆ ಕಾಪಾಡಿ ನಿನ್ ಮಗಳಿಗೊಂದ್ ನೆಲೆ ಕೊಡ್ಸದ್ನಲ್ಲ ಅಟ್ಟಪ್ಪ. ಏನಮ್ಮ ಕೆರೆಗ್ ಹಾರಕ್ ಹೋಗಿದ್ ನಿನ್ನನ್ನ ಅವತ್ತೇ ಕೈ ಬಿಟ್ಟಿದ್ದಿದ್ರೆ ನೀನಿವತ್ ಇಷ್ಟೊಂದ್ ಮಾತಾಡೋಕ್ ಆಗ್ತಿತ್ತಾ? ಅಣ್ಣನ್ ಸ್ಥಾನದಲ್ಲಿ ನಿಂತು ನಿನಗೊಂದ್ ಮದ್ವೆ ಮಾಡಿ ನಿನಗೊಂದ್ ಬಾಳ್ ಕೊಡ್ಸದ್ನಲ್ಲ, ಅದಕ್ಕಿದೇನ ನೀನ್ ಕೊಡೋ ಪ್ರತಿಫಲ? ಆಹಾ, ಹೆಂಗಸರ್ ಸೆರೆ ಕಂಡ್ರೆ ನಾಯಿ ಹಾಗಾಡ್ತಿದ್ದ ನಿನ್ನ ಈ ಊರ್ ಜನ ಚೀತು ಅಂತ ಉಗಿತಾ ಇದ್ರು. ಅಂಥ ಊರಲ್ಲಿ ನಿನಗೊಂದ್ ಸ್ಥಾನ ಸಿಗೋ ಹಾಗೆ ಮಾಡಿದ್ದು ಬೇರೆ ಯಾರು ಅಲ್ವೋ ಈ ವಿಶ್ವ ಅಲ್ರಪ್ಪ. ಈ ಧರ್ಮಾಧಿಕಾರಿ ದಬ್ಬಾಳಿಕೆಯಲ್ಲಿ ಗುಲಾಮರಾಗಿ ಬಾಳ್ತಿದ್ದ ನಿಮ್ಮಲ್ಲಿ ಸ್ವಾಭಿಮಾನ ತುಂಬಿ ಕಳೆದು ಹೋಗಿದ್ದ ನಗುನ ಮತ್ತೆ ತಂದು ಕೊಟ್ನಲ್ಲ ತಪ್ಪ. ಗೆದ್ರೆ ಆಡೋಕ್ ಬಂದಿದ್ದೆ, ಸೋತ್ರೆ ನೋಡೋಕ್ ಬಂದಿದ್ದೆ ಅನ್ನೋ ಹಾಗೆ ಬೇಕಾದಾಗ ಅವನ್ನ ಹೊಗಳಿ ಈಗ ಅವನಿಗೆ ಹಳ್ಳ ತೋಡಕ್ ನಿಂತಿದ್ದೀರಲ್ಲ, ನೀವೆಲ್ಲ ಮನುಷ್ಯರ? ಯಾವ ಊರು ತನಗೆ ಬಹಿಷ್ಕಾರ ಹಾಕ್ತು ಅದೇ ಊರಿಗೆ ಒಳ್ಳೇದಾಗ್ಲಿ ಅನ್ನೋ ಆಸೆಯಿಂದ ನಿಮ್ಮೆಲ್ಲರ ಸಹಾಯಕ್ಕೋಸ್ಕರ ಆ ಮಹಾತಾಯಿ ಕಳಿಸಿರೋ ಆಯುಧ ಇವನು. ಯಾವ ಹೆಣ್ಣು ತಾನೇ ತನ್ನ ಮುತ್ತೈದೆ ತನ್ನ ಕಳ್ಕೊಳ್ಳೋದಕ್ಕೆ ಆಸೆ ಪಡ್ತಾಳೆ? ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಧರ್ಮಾಧಿಕಾರಿ ವೀರೇಂದ್ರ ಸಿಂಹ ಅವ್ರನ್ನ ಕೊಂದಿದ್ದು ಈ ಮಹಾತಾಯಿ ಅಲ್ಲ, ಗೋಮುಖ ವ್ಯಾಘ್ರಗಳಾದ ಈ ಮೂವರು. ಈ ಪಾಪಿಗಳು ಮಾಡಿರೋ ಅಕ್ರಮಗಳನ್ನ ಹೇಳ್ತಾ ಹೋದ್ರೆ ಸುಬ್ಲಕ್ಷ್ಮಿ, ಇದುವರೆಗೂ ಈ ದೇಹ 3 ಜನರ ಸುಖಕ್ಕೋಸ್ಕರ ಉಪಯೋಗವಾಗ್ತಿತ್ತು. ಆದ್ರೆ ಇವತ್ತು ಈ ಊರಿನ ಉದ್ಧಾರಕ್ಕೋಸ್ಕರ, ಅದರಲ್ಲೂ ಒಂದು ಹೆಣ್ಣಿನ ಕಳಂಕ ತೊಳೆಯೋದಕ್ಕೋಸ್ಕರ ಉಪಯೋಗವಾಗ್ತಾ ಇದೆ. ನನಗಷ್ಟೇ ಸಾಕಮ್ಮ, ನನ್ಗಷ್ಟೇ ಸಾಕು. ವೆಂಕಟೇಶ್ವರ, ನಿಜ ಹೇಳ್ಬಿಡ್ತೀವಿ. ಧರ್ಮಾಧಿಕಾರಿ ಹೆಂಡಿಗೂ ರಾಜೇಂದ್ರಂಗೂ ಸಂಬಂಧ ಕಲ್ಪಿಸಿದ್ದು ನಾವೇನೆ. ಅವ್ರದ್ದು ಊರಿಂದ ಬಹಿಷ್ಕಾರ ಹಾಕ್ಸಿದ್ದು ನಾವೇ. ವೀರೇಂದ್ರ ಸಿಂಹನ ಕೊಂದಿದ್ದು ನಾವೇ. ವಿಶ್ವ ಅವ್ರನ್ನ ಬಿಡ್ಬೇಡ, ಅವ್ರನ್ನ ಕೊಂದಾಕು.